ಸಾಹಿತ್ಯ ಪರಿಷತ್ ಕಾರ್ಯಾಲಯದಲ್ಲಿ ಮುಂದಿನ 2 ವರ್ಷದ ಅವಧಿಗೆ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಚಂದ್ರಶೇಖರ್ ಎಚ್ ನಾಯ್ಕ್ ಕುಂಬ್ರಿಗದ್ದೆ ಇವರಿಗೆ ಈ ಹಿಂದೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಗೋಪಾಲ್ ನಾಯ್ಕ್ ಭಾಷಿ ಅವರು ಕನ್ನಡ ಧ್ವಜವನ್ನು ನೀಡುವ ಮೂಲಕ ಅಧಿಕಾರವನ್ನು ಹಸ್ತಾಂತರಿಸಿದರು. ಗೋಪಾಲ್ ಭಾಷಿ ಮಾತನಾಡಿ, 3 ವರ್ಷಗಳ ಕಾಲ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಮತ್ತು ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಎಂಕೆ ನಾಯ್ಕ್ ಹೊಸಳ್ಳಿ, ತಮ್ಮಣ್ಣ ಬೀಗಾರ್, ಪಿಬಿ ಹೊಸೂರ್, ಪ್ರಶಾಂತ್ ಶೇಟ್, ಕನ್ನೇಶ್ ನಾಯ್ಕ್, ಡಿಜಿ ಪೂಜಾರಿ, ಅಣ್ಣಪ್ಪ ಶಿರಳಗಿ, ಸುಧಾರಾಣಿ ನಾಯ್ಕ್, ಉಷಾ ನಾಯ್ಕ್, ಆಜಾದ್, ಶಂಕರ್ ಮೂರ್ತಿ, ಕೃಷ್ಣಮೂರ್ತಿ ಐಸೂರ್, ರತ್ನಾಕರ್ ನಾಯ್ಕ್, ಜಿಜಿ ಹೆಗಡೆ, ಆರ್.ಎಚ್. ಪಾಲೇಕರ್, ಸಿ.ಎಸ್. ಗೌಡರ್, ದಿವಾಕರ್ ಸಂಖಂಡ, ಯಶವಂತ್ ಕ್ಯಾರ್ಸಿ, ನಾಗರಾಜ್ ಮಾಳ್ಕೋಡ್, ಮಂಜುನಾಥ್ ಭಟ್, ಪ್ರಶಾಂತ್ ಹೆಗಡೆ, ಕೆಟಿ ಕೊಂಡ್ಲಿ ಮುಂತಾದವರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.